ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಅನೇಕ ಕಾರಣಗಳಿಂದ ನಮ್ಮ ದೇಹದಲ್ಲಿ ಕೆಲವು ಮಾರ್ಪಾಟಾಗ್ತವೆ. ಇದ್ದಕ್ಕಿದ್ದಂಗೆ ಉಷ್ಣತೆ ಜಾಸ್ತಿ ಆಗೋದು, ಇದ್ದಕ್ಕಿದ್ದಂಗೆ ಮೂತ್ರದ ತೊಂದರೆ ಆಗೋದು, ಇದ್ದಕ್ಕಿದ್ದಂಗೆ ಈ ಮಲಮೂತ್ರದಲ್ಲಿ ತೊಂದರೆ ಕಾಣಿಸ್ಕೊಳ್ಳೋದು, ಇವೆಲ್ಲ ಆಗ್ತವೆ. ಅಂತಹ ಒಂದು ಸಮಯದಲ್ಲಿ ನಾವು ಟ್ಯಾಬ್ಲೆಟ್ ಹೋಗಬಾರ್ದು. ಟ್ಯಾಬ್ಲೆಟ್ ಹೋದಾಗ ಏನಾಗುತ್ತಂದರೆ, ಒಂದು ಸರ್ತಿ ಟ್ಯಾಬ್ಲೆಟ್ ಇಟ್ಕೊಂಡ್ರೆ ಪ್ರತಿ ಸರ್ತಿ ಅದು ಬೇಕು ಅನಿಸುತ್ತೆ. ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿರುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಅದನ್ನು ನಿವಾರಣೆ ಮಾಡ್ಕೋಬೋದು. ಪ್ರತಿಯೊಂದು ಪ್ರಕೃತಿ ಗಿಡ ಮರ ಬಳ್ಳಿ ಎಲ್ಲನೂ ಕೊಟ್ಟಿದೆ. ಆದರೆ ಅದನ್ನು ತಜ್ಞರು, ವಿಜ್ಞಾನಿಗಳು, ಹಿರಿಯರು ಇವರೆಲ್ಲ ತಿಳಿಸ್ಕೊಡ್ತಾರೆ. ಅದನ್ನು ನಾವು ನಿಖರವಾಗಿ ಕೇಳಿಕೊಂಡು ಆಲಿಸಿ ಅದನ್ನು ಉಪಯೋಗಿಸ್ಕೋದು. ಯಾವ ಥರ ಉಪಯೋಗಿಸ್ಕೋಬೇಕು, ಯಾವ ಥರ ಅಂತ ಪ್ರತಿಯೊಬ್ಬರು ಹೇಳ್ಕೊಡ್ತಾರೆ. ಆ ಥರ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಏನಾಗುತ್ತಂದರೆ, ನಮಗೆ ಆ ಒಂದು ತೊಂದರೆನ ನಿವಾರಣೆ ಮಾಡ್ಕೋಬೋದು. ಸ್ನೇಹಿತರೆ, ಈ ಮಲಬದ್ಧತೆ ಅಂತಾರೆ. ಮಲಬದ್ಧತೆ ಯಾಕೆ ಬರ್ತಾರೆ? ನಾವು ಸೇವನೆ ಮಾಡುವ ಆಹಾರ. ಈಗಿನ ಕಾಲದಲ್ಲಿ ನಾರಿನಂಶ ಇರುವುದಿಲ್ಲ ಯಾವ ಆಹಾರದಲ್ಲಿ ನೋಡು. ಎಲ್ಲನೂ ಪ್ರತಿಯೊಂದು ಪಾಲಿಸು, ರೆಡಿಮೇಡು ಊಟ, ಇವೆಲ್ಲ ಸೇವನೆ ಮಾಡಿ ನಮಗೆ ಅದು ಕ್ರಿಯೇಟ್ ಆಗ್ತದೆ. ಅದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಈ ಸಬ್ಜಿ ಬೀಜ ಅಂತಾರೆ. ಅಂದರೆ ಈ ಗಿಡ ತುಳಸಿ ಥರನೇ, ಲೀಫೆಲ್ಲ ತುಳಸಿ ಥರ ಇರ್ತದೆ. ಇದು ಹೂವು ಅಲ್ಲ, ಆದರೆ ತುಳಸಿ ಅಲ್ಲ. ಅದು ಕಾಮಕಸ್ತೂರಿ ಅಂತಾರೆ, ವಿಷ್ಣು ತುಳಸಿ ಅಂತಾರೆ. ನಾನು ಆಯಾ ಪ್ರಾಂತ್ಯಗಳಲ್ಲಿ ಅಂತ ಕರೀತಾರೆ ಅಲ್ಲ, ಅದು ಗೊತ್ತಿಲ್ಲ. ಆದರೆ ಈ ಸಬ್ಜಿ ಬೀಜವನ್ನು 1 ಚಮಚ ಅಷ್ಟು ಒಂದು ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಟ್ರೆ, ಅದು ಬೆಳಗಿನ ಜಾವ ಅದು ಈ ಬೀಜದ ಸುತ್ತಲೂ ಲೇಯರ್ ಆಗಿ ಒಂದು ಬೆಲ್ಲಿಗೆ ಒಂದು ಇದು ಬರ್ತದೆ. ಅದನ್ನು ಸೇವನೆ ಮಾಡ್ತಾ ಬಂದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ, ಉಷ್ಣತೆ ಕಡಿಮೆ ಆಗುತ್ತೆ. ಇದರಿಂದ ನಾನಾ ರೀತಿಯ ಲಾಭಗಳಿದೆ. ಸ್ನೇಹಿತರೆ, ಆ ಉಷ್ಣತೆ ಜಾಸ್ತಿ ಆದಾಗ, ಮಲಬದ್ಧತೆ ಇದ್ದಾಗ ದಯವಿಟ್ಟು ಈ ಒಂದು ಸಬ್ಜಿ ಬೀಜವನ್ನು ಸೇವನೆ ಮಾಡ್ತಾ ಬನ್ನಿ. ಮುಂದಿನ ಎಪಿಸೋಡಲ್ಲಿ ಇದರ ಬಗ್ಗೆ ಮತ್ತೆ ತಿಳಿಸ್ಕೊಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಿ. ನಮಸ್ಕಾರ ಸ್ನೇಹಿತರೆ.